ಸರ್ 1 ಲಕ್ಷ ಬಜೆಟ್ ನಲ್ಲಿ ಗಾಡಿಗಳು ನೋಡ್ತೀರಾ, ಬನ್ನಿ ಸರ್ ನಮ್ಮ ಭಾರತ್ ಕಾರ್ ಸರ್ಗೆ. ಆರಾಮಾಗಿ ನಿಮಗೆ 7-8 ಗಾಡಿ ಇದೆ ಸರ್. ನೋಡಿ ನಮ್ಮ ಹತ್ರ ಇಂಡಿಗಾ ಇದೆ, ಬರೀ 1,10,000 ಕೊಡ್ತೀನಿ. ಗೆಟ್ಸು ಕೂಡ ಇದೆ, ಬರೀ 1,10,000 ಕೊಡ್ತೀನಿ ಸರ್. ನಮ್ಮ ಹತ್ರ ಡೀಸೆಲ್ ವೇರಿಯಂಟು ಕೂಡ ಸರ್ ಕಮ್ಮಿ ಪ್ರೈಸ್ ನಲ್ಲಿ ಬರೀ 99,000ಗೆ ಫೋರ್ಟ್ ಫಿಯೆಸ್ಟಾ 10 ಮಾಡಲ್ ಕೊಡೋಣ. ಕಲಿಯಕ್ ಬೇಕಾ ದುಡಿಯಕ್ ಬೇಕಾ ಸರ್, ಬರೀ 70,000ಗೆ ಓಮ್ನಿ ಕೊಡೋಣ ಬನ್ನಿ ಸರ್. ಸರ್ ಲೋ ಬಜೆಟ್ ನಲ್ಲಿ ದೊಡ್ಡ ಗಾಡಿ ಬೇಕಾ ಸರ್, ಬನ್ನಿ ಸರ್, ಬರೀ 99,000 ಕೊಡ್ತೀನಿ ಸರ್. ಸರ್ ಚಿಕ್ಕ ಗಾಡಿ ಬೇಕಾ ಲೋ ಬಜೆಟ್ ನಲ್ಲಿ, ಬನ್ನಿ ಸರ್, ಬರೀ 1,10,000 ಕೊಡೋಣ ಸರ್. ಶಿಫ್ಟ್ ಡೀಸೆಲ್ ವೇರಿಯಂಟು ನಿಮಗೆ ಚಾನ್ಸ್ ಪ್ರೈಸ್ ನಲ್ಲಿ ಒಳ್ಳೆ ಪ್ರೈಸ್ ನಲ್ಲಿ ಕೊಡೋಣ ಸರ್. ಬರೀ ಫುಲ್ ವಿಡಿಯೋ ನೋಡಿ ಸರ್. ಸರ್ ಲೋನ್ ನಲ್ಲಿ ನೋಡ್ತಾ ಇದ್ದೀರಾ, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್. ಬನ್ನಿ ಭಾರತ್ ಕಾರ್ಸ್ಗೆ, ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಡಿ, ಅಮೇಜ್ ಕೊಡೋಣ. ಮತ್ತೆ ಶಿಫ್ಟ್ ಕೂಡ ಅಷ್ಟೇ ಸರ್, ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಶಿಫ್ಟ್ ಕೊಡ್ತೀನಿ ಸರ್. ಈ ಶಿಫ್ಟ್ ನೋಡ್ತೀರಾ, ಬರೀ 1.5 ಲಕ್ಷ ತಗೊಂಡ್ ಬನ್ನಿ, ಲೋನ್ ಮಾಡಿಸ್ಕೊಡ್ತೀನಿ. ಮಿಕ್ಕಿದು ಸರ್ 50,000 ಡೌನ್ ಪೇಮೆಂಟ್ ನಲ್ಲಿ ಇದೆ ನೋಡಿ, ನಮ್ಮ ಹತ್ರ ಕ್ವಿಡ್ ಇದೆ ಸರ್. ಮತ್ತೊಂದು ಸರ್ತಿ ಭಾರತ್ ಕಾರ್ಸ್ ಬಂದೇನಿ, ತುಂಬಾ ದಿನ ಆಯ್ತು ಭಾರತ್ ಕಾರ್ಸ್. ಅಂಡ್ ವಿಡಿಯೋ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡೋಣ. ಅಡ್ರೆಸ್ ಹೇಳ್ಬಿಡಿ ಸರ್. ನಾಗರ್ಬಾವಿ ಸರ್ವಿಸ್ ರೋಡ್ ನಲ್ಲಿ ಬರುತ್ತೆ. ಈ ಕಡೆಯಿಂದ ಬಂದ್ರೆ ನೀವು ನಾಂಡಲ್ಲಿ ಅಂಡರ್ ಪಾಸ್ ಬಿಟ್ಟಿದ ತಕ್ಷಣ ಲೆಫ್ಟ್ ಸೈಡ್ ಕಾಣುತ್ತೆ ಭಾರತ್ ಕಾರ್ಸ್ ಅಂತ. ಈ ತರ ಸರ್ಕಲ್ ಇಂದ ಬಂದ್ರೆ ಬರೀ ಸರ್ವಿಸ್ ರೋಡ್ಗೆ ಬಂದ್ಬಿಟ್ರೆ ಆರಾಮಾಗಿ ನಿಮಗೆ ಲೊಕೇಶನ್ ಗೊತ್ತಾಗುತ್ತೆ. ಹಂಗೂ ಗೊತ್ತಾಗಿಲ್ಲ ಅಂದ್ರೆ ಬರೀ ಗೂಗಲ್ ನಲ್ಲಿ ಭಾರತ್ ಕಾರ್ಸ್ ನಾಗರ್ಬಾವಿ ಅಂತ ಹೊಡೆದ್ರೆ ಮೇಲ್ಗಡೆನೆ ಪಾಪ. ಲೋನ್ ಅಂತ ಹೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಸರ್, ಆಲ್ ಓವರ್ ಕರ್ನಾಟಕ ಮಾಡೋಣ. 12 ಮಾಡಲ್ ಇಂದ ಲೋನ್ ಮಾಡಿಸ್ಕೊಡೋಣ. 12 ಮಾಡಲ್ ಇಂದ ಖಂಡಿತ 12 ಮಾಡಲ್ ಇಂದ ಲೋನ್ ಮಾಡಿಸ್ಕೊಡೋಣ ಸರ್. ಪ್ರೈಸ್ ಸ್ಟಾರ್ಟ್ ಆಗೋದು ಈ ಸರ್ತಿ ಸರ್ ಪ್ರೈಸಿಂಗ್ ನಿಮಗೆ 1,20,000 ಇಂದ ಸ್ಟಾರ್ಟಿಂಗ್ ಇದೆ. ಸುಮಾರು ನಿಮಗೆ 70 to 80 ವೆಹಿಕಲ್ ಇದೆ. ಮಾಡೆಲ್ ಗಾಡಿನೂ ಇದೆ, ಲೋ ಮಾಡೆಲ್ ಗಾಡಿಗಳೂ ಇದೆ ಸರ್ ನಮ್ಮ ಹತ್ರ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಬನ್ನಿ. ಯಾವ ಗಾಡಿ ತೋರಿಸ್ತಾರೆ ಸರ್ ಈಗ? ಸರ್ ಫಸ್ಟ್ ಗಾಡಿ ಸ್ವಿಫ್ಟ್ ತೋರಿಸ್ತೀನಿ. ಒಳ್ಳೆ ಮೇಂಟೈನ್ ಆಗಿರೋದು ಗಾಡಿ. ಮಾಡೆಲ್ ಹೇಳಕ್ ಹೋದ್ರೆ ನಿಮಗೆ 2016 ಮಾಡೆಲ್ ಆಗಿರುತ್ತೆ, ಸಿಂಗಲ್ ಓನರ್ ಆಗುತ್ತೆ. ಬರೀ 84,000 ಶೋರೂಮ್ ಹಿಸ್ಟ್ರಿ ಜೊತೆ ಕೊಡೋಣ ಸರ್ ಗಾಡಿ. ಓಕೆ, VXI ವೇರಿಯಂಟ್ ಆಗಿರೋದು? ಖಂಡಿತ VXI ವೇರಿಯಂಟ್. ಓಕೆ, ಪ್ರೈಸ್ ಏನು ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ 5 lakhs ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂಡ್ VXI ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗುತ್ತೆ. ಅಂಡ್ 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಲೋನ್ ಕೂಡ ಆಗುತ್ತೆ. ಖಂಡಿತ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಹೋಂಡಾ ಅಮೇಜ್ 2014 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ನೀವು ನೋಡ್ಬೋದು ಸರ್, ತುಂಬಾ ಕ್ಲಾಸ್ ಮೇಂಟೈನ್ ಆಗಿದೆ. ಮತ್ತೆ ಟಾಪ್ ಎಂಡ್ ಗಾಡಿ. ನಿಮಗೆ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ನಿಮಗೆ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅನ್ಬೋದು ಸರ್. ಅಂಡ್ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ವಿ ವೇರಿಯಂಟ್ ಆಗಿರುತ್ತೆ. ವಿ ವೇರಿಯಂಟ್. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ನಿಮಗೆ 365 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3,65,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್, ಟಾಪ್ ಅಂಡ್ ವಿ ವೇರಿಯಂಟ್, ಹೋಂಡಾ ಅಮೇಜು. ಹಾಗೆ ನೆಕ್ಸ್ಟ್ ಸಿಟಿ ಹೋಗೋದ್ರೆ ಹೋಂಡಾ ಸಿಟಿ. ಸರ್ ಹೋಂಡಾ ಸಿವಿಕ್ ಹುಡುಗರಿಗೆ ತುಂಬಾ ಲೈಕ್ ಗಾಡಿ. ಕಾಲೇಜ್ ಹುಡುಗರಿಗೆ ನೋಡಿದ್ರೆ ಬಿಡಲ್ಲ ಅಂತ ಟೇಸ್ಟ್ ಗಾಡಿ ಇದೆ. ಫುಲ್ ಸ್ಟಾಕ್ ಕಂಡೀಷನ್ ನಲ್ಲಿ ಇದೆ ಗಾಡಿ. ನಿಮಗೆ 2010 ಮಾಡೆಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ನಲ್ಲಿ ಆಗುತ್ತೆ. ವಿ ವೇರಿಯಂಟ್ ಇರುತ್ತೆ ಗಾಡಿ ನಿಮಗೆ. ಓಕೆ, ವಿ ವೇರಿಯಂಟ್ ಆಗಿರೋದು. ಅಂಡ್ ಟಾಪ್ ಅಂಡ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಬಂದಿದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಯಾರು ಕಾಲೇಜ್ ಹುಡುಗರಿಗೆ ಈ ಗಾಡಿ ಹುಡುಕಿದ್ರೆ ಈ ಗಾಡಿ ಹೋಂಡಾ ಬ್ರ್ಯಾಂಡಲ್ಲೂ ಇದೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 3,20,000 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3 ಲಕ್ಷದ ಒಳಗಡೆ ಚಾನ್ಸ್ ಇದೆಯಾ? ಮುಂದೆ ಬರಲಿ ಸರ್, ಗಾಡಿ ನೋಡ್ಲಿ, ಗಾಡಿ ಏನ್ ಟೆಸ್ಟ್ ನಲ್ಲಿ ಇದೆ ಅಂತ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಫಿಕ್ಸ್ ಅಂತೂ ಯಾವ ಗಾಡಿನೂ ಇಲ್ಲ, ಪ್ರೈಸಿಂಗ್ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಸಿಟಿ ಸರ್. ಸರ್ ಹೋಂಡಾ ಸಿಟಿ 2011 ಮಾಡೆಲ್, ಫ್ರೆಶ್ FC ಜೊತೆ ಇದೆ ಗಾಡಿ. ವಿ ವೇರಿಯಂಟ್. ಇದನ್ನು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 2011 ಮಾಡೆಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ನಲ್ಲಿ ಇರುತ್ತೆ ಸರ್ ಗಾಡಿ. ಓಕೆ, ವಿ ವೇರಿಯಂಟ್, ಟಾಪ್ ಅಂಡ್. ಆಫ್ಟರ್ ಮಾರ್ಕೆಟ್ ಏನಾದರೂ ಅಡಿಷನಲ್ ಹಾಕಿದಾರಾ ಸರ್? ಇಲ್ಲ, ಕಂಪ್ನಿನಲ್ಲಿ ಏನ್ ಬರುತ್ತೆ ಗಾಡಿ ಆಸ್ ಇಟ್ ಈಸ್ ಇದೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ 3 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಮುಂದೆ ಬರಲಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ Volkswagen Polo ಹೈಲೈನ್ TDI ಸರ್. ಡೀಸೆಲ್ ವೇರಿಯಂಟ್. ನಿಮ್ಗೆ ಮೈಲೇಜ್ ಹೇಳಕ್ ಹೋದ್ರೆ ಆರಾಮಾಗಿ 20+ ಮೈಲೇಜ್ ಅನ್ಬೋದು. ಮತ್ತೆ ಫ್ಯೂಚರ್ಸ್ ಹೇಳಕ್ ಹೋದ್ರೆ ಇದನ್ನಲ್ಲಿನೂ ಅಷ್ಟೇ ನಿಮ್ಗೆ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿ. ಮಾಡೆಲ್ ಹೇಳಕ್ ಹೋದ್ರೆ ನಿಮ್ಗೆ 2016 ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. 92 ಸಮಥಿಂಗ್ ಓಡಿದೆ ಸರ್ ಗಾಡಿ. 92,000 ಓಡಿರೋದು. ಹೈಲೈನು, ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್. ಡೀಸೆಲ್ ಪ್ರೈಸು ಸರ್? ಪ್ರೈಸಿಂಗ್ ಹೇಳಕ್ ಹೋದ್ರೆ 475 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 4,75,000 ಸೈಕಲ್ ನೆಗೋಷಿಯಬಲ್. ಡೀಸೆಲ್ ವೇರಿಯಂಟ್. ಇಟಿಯೋಸ್ G ವೇರಿಯಂಟ್. ಇದು 2012 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ನೀವು ಗಾಡಿ ನೋಡ್ಬೋದು ಸರ್, ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಓಕೆ, ಗಾಡಿ ನೋಡ್ಬೋದು. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್. ಯಾರು ಇಟಿಯೋಸ್ ಗಾಡಿ ಹುಡುಕ್ತಾರೆ, ಡಿಕ್ಕಿ ಗಾಡಿ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 3,45,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. 3,45,000ಕ್ಕೆ ಇಟಿಯೋಸ್ G ವೇರಿಯಂಟ್ 2012 ಮಾಡಲ್. ಲೋನ್ ಆಗುತ್ತಲ್ಲ? ಖಂಡಿತ ಲೋನ್ ಮಾಡಿಸ್ಕೊಡೋದು. ಓಕೆ ಸರ್, I20 ಮ್ಯಾಗ್ನಾ. ಇದು ತುಂಬಾ ಕ್ಲಾಸ್ ಕಂಡೀಷನ್ ಅಂತೀನಿ. 2010 ಮಾಡೆಲ್ ಆಗಿರುತ್ತೆ. ಬರೀ 84,000 ಗಾಡಿ ಓಡಿದೆ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಇದೆ ಗಾಡಿ. 84,000 ಓಡಿರೋ ಗಾಡಿ. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಏನೋ ಆಡೆಡ್ ಆಗಿದೆ. ಹೌದು. 2010 ಮಾಡೆಲ್ ಅಂತಂದ್ರೆ FC
FC ಫ್ರೆಶ್ ಆಗಿದೆ 5 ಇಯರ್ಸ್ FC 1 ಇಯರ್ ಇನ್ಶೂರೆನ್ಸ್ ಕೊಡೋಣ ಗಾಡಿ ಜೊತೆ. ಪ್ರೈಸ್ ಏನು ಹೇಳ್ತೀರಾ? ಸರ್ 2.5 ಲಕ್ಷ ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,50,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 2010 ಮಾಡಲು ಫ್ರೆಶ್ FC ಕೂಡ ಇದೆ. ಹಾಗೆ ಕಲಿಯೋಕೆ ಗಾಡಿ 2009 ಮಾಡಲು ಸರ್, ಲೋ ಬಜೆಟ್ ಅಲ್ಲಿ. ಹೌದು, 2009 ಮಾಡಲ್ ಆಲ್ಟೋ LXi ಇದು ಸ್ಟ್ಯಾಂಡರ್ಡ್ ಬರುತ್ತೆ. ಇದಕ್ಕೂ ಅಷ್ಟೇ ನಿಮಗೆ FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಗಾಡಿ ನೀವು ನೋಡ್ಬೋದು ಸರ್, ತುಂಬಾ ಚೆನ್ನಾಗಿದೆ. ಟೈರು ಕೂಡ ಅಷ್ಟೇ ನಿಮಗೆ 80 to 90% ಟೈರ್ ಇದೆ ಗಾಡಿನಲ್ಲಿ. ಓಕೆ, ಪವರ್ ಸ್ಟೇರಿಂಗು ಮತ್ತೆ ಇದು ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ ಸರ್, ಪವರ್ ಸ್ಟೇರಿಂಗ್ AC ಬರುತ್ತೆ. ಓಕೆ, ಪ್ರೈಸಿಂಗ್ ಸರ್ ಪ್ರೈಸಿಂಗ್ 180 ಹೇಳ್ತಾ ಇದೀನಿ, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,80,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ i10 ಹೋಗೋದಾರೆ ಸರ್. ಸರ್ i10 ಬಂದು 2008 ಮಾಡಲ್ ಮ್ಯಾಗ್ನಾ ಪ್ಲಸ್. ಇದು ನಿಮಗೆ ಫ್ರೆಶ್ FC ಕೂಡ ಇದೆ. 2008 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ನಲ್ಲಿ ಇದೆ. ನೀವು ಗಾಡಿ ನೋಡ್ಬೋದು, ಡೆಂಟು ಸ್ಕ್ರಾಚಸ್ ಏನಿಲ್ಲ. ಟೈರು ಅಷ್ಟೇ ನಿಮಗೆ 80 to 70 to 80% ಟೈರ್ ಕೂಡ ಇದೆ ಸರ್ ಗಾಡಿನಲ್ಲಿ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಹೇಳಕ್ ಹೋದ್ರೆ ಬರೀ 1,85,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,85,000. ಹೌದು ಸರ್, i10 ಸಿಗ್ತಿರೋದು. ಇನ್ನೊಂದು i10 ಇರೋದು ಸರ್, ಇನ್ನೊಂದು i10 ಮಾಡಲ್ ಗಾಡಿ ಇದ್ರ ಬೇಕಂದ್ರೂ ಇದೆ ನಮ್ಮ ಹತ್ರ. 2013 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್, ಬರೀ 84,000 ಜಿನ್ಯೂ ನೋಡಿದೆ ಗಾಡಿ. ಮತ್ತೆ ಟೈಪ್ 2 ಬರುತ್ತೆ ಇದು i10 ನಲ್ಲಿ ನಿಮಗೆ. ಓಕೆ, ಟೈಪ್ 2 ವೇರಿಯಂಟ್ ಆಗಿರುತ್ತೆ. 2013 ಮಾಡಲು ಲೋನಲ್ಲಿ i10 ಹುಡುಕಿದ್ರೆ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ. 1 ವರ್ಷ ಅಥವಾ 2 ವರ್ಷ ಲೋನ್ ಆಗ್ಬೋದು, ಆರಾಮಾಗಿ ಆಗುತ್ತೆ ಸರ್. ಸರ್ ಪ್ರೈಸಿಂಗ್? ಸರ್ ಪ್ರೈಸಿಂಗ್ 285 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಸ್ವಲ್ಪ ಇಶ್ಯೂ ಕಡಿಮೆ ಮಾಡಿ. 2,85,000ಕ್ಕೆ 2013 ಮಾಡಲು ಗಾಡಿ ಸಿಕ್ಕಿರೋದು. ಒಂದು 50,000 ಇಂದ 1 ಲಕ್ಷ ಡೌನ್ ಪೇಮೆಂಟ್ ಆರಾಮಾಗಿ ಮಾಡಬಹುದು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಕ್ವಿಡ್ ಸರ್, ಇದು RXT. ಇದು 2016 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ನಲ್ಲಿ ಇದೆ. ಬರೀ 52,000 ಡ್ರೈವನ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಜೊತೆ. 2,000 ಓಡಿರೋ ಗಾಡಿ, 2016 ಮಾಡಲ್ ಗಾಡಿ ನಿಮಗೆ ಬೇಕು ಅನ್ನೋಗೆ ಕ್ವಿಡ್ RXT ವೇರಿಯಂಟು. ಅಂಡ್ ನೋಡ್ಬೋದು, ಲೆದರ್ ಅಪಾಲ್ಸರಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಬರೀ 2,65,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಅದು ನೆಗೋಷಿಯಬಲ್ ಆಗುತ್ತೆ ಸರ್. 265ಕ್ಕೆ ನೆಗೋಷಿಯಬಲ್ ಆಗುತ್ತೆ. 16 ಮಾಡಲು ಝೀರೋ ಡೌನ್ ಪೇಮೆಂಟ್ ನಲ್ಲಿ ಆಗ್ಬೋದು, ಸಿಬಿಲ್ ಚೆನ್ನಾಗಿದ್ರೆ. ಓಕೆ, ನೆಕ್ಸ್ಟ್ ಸ್ವಿಫ್ಟ್ ಹೋಗೋದಾದ್ರೆ ಸರ್ 2011 ಮಾಡಲ್ ಆಗಿರುತ್ತೆ, ಫ್ರೆಶ್ FC ಇದೆ. ಇದಕ್ಕೆ ಅಷ್ಟೇ 5 ಇಯರ್ಸ್ FC ಇದೆ, 1 ಇಯರ್ ಇನ್ಶೂರೆನ್ಸ್ ಇದೆ ಗಾಡಿಗೆ. ನಿಮಗೆ ಟೈರು ನೋಡ್ಬೋದು ಸರ್, ಗಾಡಿ ತುಂಬಾ ಜೆನ್ಯೂನ್ ಅಂತೀನಿ. 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ನಲ್ಲಿ ಇರುತ್ತೆ ಗಾಡಿ ಇದು. ಓಕೆ, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಬಂದಿದೆ. ಅಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಪ್ರೈಸಿಂಗು ಸರ್ 3 ಲಕ್ಷ ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಇನ್ನೊಂದು i10 ಇರೋದು ಸರ್, i20. ಸರ್ i20 ಸ್ಪೋರ್ಟ್ಸ್, ಇದು ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2011 ಮಾಡಲು, ಸೆಕೆಂಡ್ ಓನರ್ ಇದೆ ಗಾಡಿನಲ್ಲಿ. ಗಾಡಿ ಫೀಚರ್ಸ್ ಹೇಳಕ್ ಹೋದ್ರೆ ನಿಮಗೆ ಏರ್ ಬ್ಯಾಗ್ಸು, ABS, ಮ್ಯಾಗ್ವೀಲು ಎಲ್ಲ ಬರುತ್ತೆ ಗಾಡಿನಲ್ಲಿ. ಹೌದು. ಮೈಲೇಜ್ ಹೇಳಕ್ ಹೋದ್ರೆ ನಿಮಗೆ ಆರಾಮಾಗಿ 20+ ಮೈಲೇಜ್ ಅನ್ಬೋದು. ಡೀಸೆಲ್ ಅಲ್ಲ, ಅದಕ್ಕೆ ನಿಮಗೆ 20+ ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ವೇರಿಯಂಟು, ಸ್ಪೋರ್ಟ್ಸ್ ವೇರಿಯಂಟ್ i20 ಹುಡುಕ್ತೀರಾ ಸರ್. ಪ್ರೈಸ್ ಏನು ಹೇಳ್ತೀರಾ? ಸರ್ ಬರೀ 2,60,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಅದ್ನಲ್ಲಿ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 2,60,000, 2.5 ಚಾನ್ಸ್ ಇದೆಯಾ? ಇದೇ ಚಾನ್ಸಸ್ ಇದೆ, ಮುಂದೆ ಬರಲಿ ಕಸ್ಟಮರ್ ಗಾಡಿ ನೋಡಲಿ, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಒಂದು ಗೆಟ್ಸ್ ಹೋಗೋದಾದ್ರೆ ಸರ್. ಸರ್ 2009 ಮಾಡಲ್ ಥರ್ಡ್ ಓನರ್ ಆಗಿದೆ ಗೆಟ್ಸು. ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC ಕೂಡ ಇದೆ ಗಾಡಿಗೆ. ಬರೀ 1,10,000 ಕೊಡೋಣ ಬನ್ನಿ. 1 ಲಕ್ಷಕ್ಕೆ ಚಾನ್ಸು ಮಾಡ್ಕೊಡೋಣ ಬನ್ನಿ ಸರ್. 1 ಲಕ್ಷಕ್ಕೆ ಫ್ರೆಶ್ FC, ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಬಂದಿದೆ. ಖಂಡಿತ. ನೆಕ್ಸ್ಟ್ ಇಂಡಿಕಾ V2 ಡೀಸೆಲ್. ಇದು 11 ಮಾಡಲ್ ಸಿಂಗಲ್ ಓನರು ಗಾಡಿ, ತುಂಬಾ ಚೆನ್ನಾಗಿದೆ. ಡೀಸೆಲ್ ಇಂಜಿನ್, ಆರಾಮಾಗಿ ನಿಮಗೆ 20-22+ ಮೈಲೇಜ್ ಬರುತ್ತೆ. 1,20,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ತಾರೆ. 1,20,000 ಡೀಸೆಲ್ ವೇರಿಯಂಟು, ಇಂಡಿಕಾ V ವೇರಿಯಂಟ್ ಅಲ್ವಾ? V ವೇರಿಯಂಟ್ ಸರ್. ನೆಕ್ಸ್ಟ್ ಇನ್ನೊಂದು Volkswagen Polo ಸರ್. ಸರ್ Volkswagen Polo ನಮ್ಮ ಹತ್ರ ಪೆಟ್ರೋಲ್ ವೇರಿಯಂಟು ಇದೆ, ನಿಮಗೆ ಡೀಸೆಲ್ ವೇರಿಯಂಟು ಇದೆ, ಯಾವ ವೇರಿಯಂಟ್ ಬೇಕು ಇದೆ. ಇದು ಬಂದು ನಿಮಗೆ 2011 ಮಾಡಲ್ ಆಗಿರುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಆಗಿದೆ ಗಾಡಿನಲ್ಲಿ. ಪೆಟ್ರೋಲ್ ವೇರಿಯಂಟ್ ಇರುತ್ತೆ ನಿಮಗೆ ಸರ್ ಗಾಡಿ. ಪೆಟ್ರೋಲು ಕಂಫರ್ಟ್ ಲೈನ್ ಅಲ್ವಾ? ಕಂಫರ್ಟ್ ಲೈನ್ ಪೆಟ್ರೋಲ್. ಯಾರು Volkswagen Polo ಹುಡುಕ್ತೀರಾ ಸರ್? ಪ್ರೈಸು ಸರ್ ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ. ಪ್ರೈಸ್ ಬಂದು ನಿಮಗೆ ಬರೀ 2,35,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,35,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ನೆಕ್ಸ್ಟ್ ವರ್ನಾ 2010 ಮಾಡಲ್, ಫ್ರೆಶ್ FC 5 ಇಯರ್ಸ್ FC ಇದೆ. ಮತ್ತೆ ಇದು ಟಾಪ್ ಅಂಡ್ ನಿಮಗೆ ಇದರಲ್ಲಿ ಏರ್ ಬ್ಯಾಗು, ABS, ಮ್ಯಾಗ್ವೀಲ್ ಕೂಡ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲೀನ್ ಆಗಿದೆ ಸರ್. ಪೆಟ್ರೋಲ್ ಅಲ್ವಾ ಸರ್? ಸರ್ ಪೆಟ್ರೋಲ್, ಡೀಸೆಲ್ 20+ ಆರಾಮಾಗಿ ಮೈಲೇಜ್ ಬರುತ್ತೆ ನಿಮಗೆ. ಓಕೆ, ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಪ್ರೈಸಿಂಗ್ ಹೇಳಕ್ ಹೋದ್ರೆ ಬರೀ 1,70,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಇಶ್ಯೂ ಕಡಿಮೆ ಮಾಡ್ಕೊಡೋಣ ಸರ್. ಓಕೆ, 1,75,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಅಂಡ್ ಒಂದು ಸ್ವಲ್ಪ ಯಾರು ಯೂತ್ ಹುಡುಕ್ತಿದ್ರೆ ಮಾಡಿಫಿಕೇಶನ್ ಮಾಡ್ಕೋಬಹುದು ಈ ಗಾಡಿನ. ಹಾಗೆ ಈಕೋ ನೋಡೋದಾರೆ ಸರ್. ಸರ್ ಈಕೋ 2011 ಮಾಡಲ್ ಥರ್ಡ್ ಓನರ್ ಆಗಿದೆ. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತೀನಿ, ಬಟ್ 7 ಸೀಟರ್ ಇದು. ನಿಮಗೆ ಎಲ್ಲೋದ್ರೂ ಟೆನ್ಷನ್ ಇಲ್ಲ ಸರ್, ಆರಾಮಾಗಿ ಹಾಕೊಂಡು ಹೋಗ್ಬೋದು ಫುಲ್ ಫ್ಯಾಮಿಲಿಗೆ. 2011 ಮಾಡಲ್, ಥರ್ಡ್ ಓನರ್ ಆಗಿದೆ. ನಿಮಗೆ ಪ್ರೈಸಿಂಗ್ ಹೇಳಕ್ ಹೋದ್ರೆ ಬರೀ 2,10,000 ಹೇಳ್ತಾ ಇದ್ದೀನಿ,
ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,10,000ಕ್ಕೆ 7 ಸೀಟರ್ ಈಕೋ ಹುಡುಕ್ತಿರೋರಿಗೆ ಈ ಒಂದು ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಯಾವ್ದು ತೋರಿಸ್ತೀರಾ? ಸರ್ i20 ಸ್ಪೋರ್ಟ್ಸ್ ಇನ್ನೊಂದು ಡೀಸೆಲ್ ವೇರಿಯಂಟು ಟೈಪ್ 2 ಬರುತ್ತೆ ಗಾಡಿ ಇದು. ನಿಮಗೆ ಇದರಲ್ಲಿ ವೇರಿಯಂಟ್ ಹೇಳಕ್ ಹೋದ್ರೆ ನಿಮಗೆ ಏರ್ ಬ್ಯಾಗು ABS ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಆರಾಮಾಗಿ 20+ ಮೈಲೇಜು ಕೂಡ ಬರುತ್ತೆ ಸರ್ ಗಾಡಿ ನಿಮಗೆ. ಓಕೆ, ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಪ್ರೈಸಿಂಗ್ 3,40,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3,40,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟು ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಯಾವ್ದು ತೋರಿಸ್ತೀರಾ ಸರ್? ಸರ್ ರಿಕ್ಜೋ 2010 ಮಾಡೆಲ್ ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಇದೆ ಗಾಡಿನಲ್ಲಿ. 3rd ಓನರ್ ಆಗಿರುತ್ತೆ ಗಾಡಿ. ಬರೀ 2,10,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,10,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಖಂಡಿತ. ಸರ್ ಓಮ್ನಿ 91 ಮಾಡೆಲ್ ಇದು. ನಿಮಗೆ FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. 3rd ಓನರ್ನಲ್ಲಿ ಇದೆ ಗಾಡಿ ರನ್ನಿಂಗ್ ಎಲ್ಲ ನಿಮಗೆ ಸಖತ್ತಾಗಿದೆ ಗಾಡಿ. ಪ್ರೈಸಿಂಗ್ ಹೇಳಕ್ ಹೋದ್ರೆ ಬರೀ 70,000 ಮಾಡ್ಕೊಡ್ತೀನಿ ಬನ್ನಿ. 70,000ಕ್ಕೆ ಗಾಡಿ ಒಮಿನಿ ಸಿಗ್ತಿರೋದು. ಬನ್ನಿ, ನೆಗೋಷಿಯೇಟ್ ಇಲ್ಲ, ಫಿಕ್ಸ್ ಪ್ರೈಸ್ ಸರ್? ಫಿಕ್ಸ್ ಪ್ರೈಸ್ ಸರ್, 70,000 ಕೊಡ. ಸರ್ ಶವರ್ ಲೈಟ್ ಆಪ್ಟ್ರಾ 2006 ಮಾಡೆಲ್ ಆಗಿರುತ್ತೆ, 2nd ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಇದೆ ನಿಮಗೆ ಆರಾಮಾಗಿ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನೀವು ಟೈರ್ ಕೂಡ ನೋಡ್ಬೋದು ಸರ್, 80 to 90% ಟೈರ್ ಇದೆ ಗಾಡಿನಲ್ಲಿ. ಓಕೆ, ಪ್ರೈಸ್ ಏನು ಹೇಳ್ತೀರಾ ಸರ್? ಬರೀ 95,000 ಮಾಡ್ಕೊಡ್ತೀನಿ ಬನ್ನಿ. 95,000ಕ್ಕೆ ಖಂಡಿತ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್? ಸರ್ ಆಲ್ಟೋ VXi ಇದು 2007 ಮಾಡೆಲ್ ಆಗಿದೆ, 2nd ಓನರ್ನಲ್ಲಿ ಇದೆ. FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ. ಮೈಲೇಜ್ ಹೇಳಕ್ ಹೋದ್ರೆ ಆರಾಮಾಗಿ 18+ ಮೈಲೇಜ್ಗೂ ಕೂಡ ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಬರೀ 1,20,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರ್ ಫೋರ್ಟ್ ಫಿಗೋ ಟೈಟಾನಿಯಂ ಇದು. ನಿಮಗೆ ಇದರಲ್ಲಿ ಫ್ಯೂಚರ್ಸ್ ಹೇಳಕ್ ಹೋದ್ರೆ ಮ್ಯಾಗ್ ವೀಲು, ABS, ಏರ್ ಬ್ಯಾಗ್ಸು ಎಲ್ಲ ಕೂಡ ಬರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ನಿಮಗೆ ಆರಾಮಾಗಿ 20+ ಮೈಲೇಜ್ ಕೂಡ ಬರುತ್ತೆ ಸರ್ ಗಾಡಿ. 2012 ಮಾಡೆಲ್ ಆಗಿದೆ, 2nd ಓನರ್ಶಿಪ್ ನಲ್ಲಿ ಇದೆ ಗಾಡಿ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಬರೀ 1,85,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,45,000? ಇಲ್ಲ 1,85,000 ಹೇಳ್ತಾ ಇದ್ದೀನಿ. ಡೀಸೆಲ್ ವೇರಿಯಂಟ್ ಅಲ್ಲ ಸರ್. ಡೀಸೆಲ್ 2012 ಮಾಡೆಲ್ ಗಾಡಿ, ಟಾಪ್ ಅಂಡ್ ಟೈಟಾನಿಯಂ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಇಟಿಯೋಸ್ ಲೀವಾ ಸರ್? ಸರ್ ಇಟಿಯೋಸ್ ಲೀವಾ 2012 ಮಾಡೆಲ್ 3rd ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್. ನಿಮಗೆ ಮೈಲೇಜ್ ಹೇಳಕ್ ಹೋದ್ರೆ ತುಂಬಾ 24+ ಮೈಲೇಜ್ ಬರ್ಬೋದು. ಈ ಒಂದು ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಚೆನ್ನಾಗಿ ಹಾಕಿದೆ. ಖಂಡಿತ. ಅಂಡ್ ಪ್ರೈಸ್ ಏನು ಹೇಳ್ತೀರಾ ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್ ಸರ್ 330 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3,30,000? ಹೌದು, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಇನ್ನೊಂದು i20ನಾ? ಹೌದು, ಇನ್ನೊಂದು i20 ಇದೆ ಸ್ಪೋರ್ಟ್ಸ್. ಇದು ಡೀಸೆಲ್ ವೇರಿಯಂಟ್. ಇದರಲ್ಲಿ ಇನ್ನು ಫ್ಯೂಚರ್ಸ್ ಹೇಳಕ್ ಹೋದ್ರೆ ನಿಮಗೆ ಆಟೋ ಮಿರರ್ಸ್ ಬರುತ್ತೆ, ಏರ್ ಬ್ಯಾಗ್, ABS ಮ್ಯಾಗ್ ವೀಲ್ಸ್ ಕೂಡ ಎಲ್ಲ ಬರುತ್ತೆ ಗಾಡಿನಲ್ಲಿ. 2011 ಮಾಡೆಲ್ ಆಗಿರುತ್ತೆ, 2nd ಓನರ್ಶಿಪ್ ನಲ್ಲಿ ಇದೆ ಗಾಡಿ. 2,70,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,70,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಟೊಯೋಟಾ ಬ್ರಾಂಡ್ ಅಲ್ಲಿ ಸರ್ ಟೊಯೋಟಾ ಕರೋಲಾ ಇದು 2006 ಮಾಡೆಲು. ಫ್ರೆಶ್ FC ಇನ್ಶೂರೆನ್ಸ್ ಇದೆ ಗಾಡಿನಲ್ಲಿ. ಗಾಡಿ ಟಾಪ್ ಅಂಡ್ ವೇರಿಯಂಟ್. ನಿಮಗೆ ಏರ್ ಬ್ಯಾಗು, ABS ಮ್ಯಾಗ್ ವೀಲ್ಸ್, ನೀವು ಇಂಟೀರಿಯರ್ ಕೂಡ ತೋರಿಸಬಹುದು. ಲೆದರ್ ಅಪೋಲಿಸ್ ಹಾಕೋರೆ. ಗಾಡಿ ನೋಡ್ಬೋದು. ಯಾರು ಲಕ್ಸುರಿ ಫೀಲು ಕಮ್ಮಿ ಪ್ರೈಸಲ್ಲಿ ಬೇಕು ಅಂದ್ರೆ ಟಾಪ್ ಅಂಡ್ ವೆಹಿಕಲ್ ಓಡಿರೋದು ಎಷ್ಟಾಗಿದೆ ಸರ್ ಅಂದಾಜು? ಸರ್ ಓಡಿದೆ 180 ಚಿಲ್ಲರೆ ಓಡಿದೆ ಸರ್ ಗಾಡಿ. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಸರ್ 165 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ. 65,000ಕ್ಕೆ ಟಾಪ್ ಅಂಡ್ ಕೊರೋಲಾ ಸಿಗ್ತಿರೋದು ಟೊಯೋಟಾ ಬ್ರಾಂಡ್ ಅಲ್ಲಿ. ಸರ್ ನೆಕ್ಸ್ಟ್ ವ್ಯಾಗನರ್ ಸರ್ 2012 ಮಾಡೆಲ್ ಆಗಿರುತ್ತೆ, 2nd ಓನರ್ ಇದೆ. VXi ವೇರಿಯಂಟ್ ಇದು. ಫ್ಯೂಚರ್ಸ್ ಆರಾಮಾಗಿ ನಿಮಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಡಿಫಾಗರ್ ಎಲ್ಲ ಬರುತ್ತೆ. ಟೈರು ಕೂಡ ನೀವು ತೋರಿಸಬಹುದು ಸರ್, 80 to 90% ಟೈರ್ಸ್ ಇದೆ. ನಿಮಗೆ ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ ಗಾಡಿ ಇದರಲ್ಲಿ. ಪ್ರೈಸ್ ಏನು ಹೇಳ್ತೀರಾ? ಸರ್ 285 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,85,000ಕ್ಕೆ VXi ವೇರಿಯಂಟ್ 2012 ಮಾಡೆಲ್ ಗಾಡಿ ಸಿಗ್ತಿರೋದು. ಅಂಡ್ 1 ವರ್ಷ ಲೋನ್ ಆಗುತ್ತಲ್ಲ ಸರ್? ಸರ್ ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಸರ್ ಇನ್ನೊಂದು ಡೀಸೆಲ್ ವೇರಿಯಂಟ್ ಪೋಲೋ 2011 ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಆಗಿದೆ, 2nd ಓನರ್ ನಲ್ಲಿ ಇದೆ ಗಾಡಿ. ನೀವು ಗಾಡಿ ನೋಡಬಹುದು ಸರ್, ಡೆಂಟಿ ಸ್ಕ್ರಾಚಸ್ ಏನಿಲ್ಲ. ಟೈರು ನಿಮಗೆ ಆರಾಮಾಗಿ 80 to 90% ಟೈರ್ ಇದೆ ಗಾಡಿನಲ್ಲಿ. ಅಂಡ್ ಯಾರು ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ವೇರಿಯಂಟ್ ಕಂಫರ್ಟ್ ಲೈನ್ ಹುಡುಕ್ತಿರೋರಿಗೆ ಈ ಗಾಡಿ ತಗೊಳ್ಬೋದು ಸರ್. ಪ್ರೈಸ್ ಏನು ಹೇಳ್ತೀರಾ? ಸರ್ ಬರೀ 3 ಲಕ್ಷ ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3 ಲಕ್ಷ ಸ್ವಲ್ಪ ನೆಗೋಷಿಯಬಲ್. ಅದು ಡೀಸೆಲ್ ವೇರಿಯಂಟ್, ಆರಾಮಾಗಿ ನಿಮಗೆ 20+ ಮೈಲೇಜ್ ಕೂಡ ಬರುತ್ತೆ ಗಾಡಿ. ನೆಕ್ಸ್ಟ್ ಸ್ವಿಫ್ಟ್ ಮತ್ತೊಂದು ಸ್ವಿಫ್ಟ್ ಡೀಸೆಲ್ ನಲ್ಲಿ ಇದೆ ನಮ್ಮ ಹತ್ರ. ಲೋ ಮಾಡೆಲ್ ಬೇಕಾದ್ರೂ ಇದೆ, ಹೈ ಮಾಡೆಲ್ ಬೇಕಾದ್ರೂ ಇದೆ. ಸ್ವಿಫ್ಟ್ ನಲ್ಲಿ ನಿಮಗೆ 2008 ಮಾಡೆಲ್ ಆಗಿರುತ್ತೆ, ನಿಮಗೆ 2nd ಓನರ್ ಇದೆ. FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ. ಆರಾಮಾಗಿ ನೀವು ಫ್ಯಾಮಿಲಿ ಯೂಸ್ಗೆ ಸಿಟಿನಲ್ಲಿ ಆರಾಮಾಗಿ ಓಡಿಸಬಹುದು ಸರ್. ನಿಮಗೆ ಹೊಸ ಸೀಟ್ ಕವರ್ ಕೂಡ ಇದೆ ಸರ್ ಗಾಡಿನಲ್ಲಿ. ಸೀಟ್ ಕವರ್ಸ್ ಹೊಸದಾಗಿ ಲೆದರ್ ಅಪಾಲ್ಸರ್ ರೆಡ್ ಕಲರ್ ಅಲ್ಲಿ ಯಾರು ಡೀಸೆಲ್ ವೇರಿಯಂಟು ಸ್ವಿಫ್ಟ್ ಹುಡುಕ್ತಿದ್ರೆ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಸರ್ ಬರೀ 2,40,000 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,40,000 ಡೀಸೆಲ್ ವೇರಿಯಂಟು ಸ್ವಿಫ್ಟ್ ಸಿಗ್ತದೆ. ಖಂಡಿತ ಸರ್. ಸರ್ XS4
VXI ವೇರಿಯಂಟು ನೀವು ಗಾಡಿ ನೋಡ್ಬೋದು, ಡೆಂಟು ಸ್ಕ್ರಾಚಸ್ಸು ಏನಿಲ್ಲ, 4ಕ್ಕೆ 4 ಹೊಸ ಟೈರ್ ಕೂಡ ಇದೆ ಗಾಡಿನಲ್ಲಿ. ನೀವು ಇಂಟೀರಿಯಲ್ಲೂ ಕೂಡ ತೋರಿಸ್ಬೋದು ಸರ್, ತುಂಬ ಜೆನ್ಯೂನ್ ಅಂತೀನಿ. ಮತ್ತು ಫ್ರೆಶ್ ಎಫ್ ಸಿ ಕೂಡ ಆಗಿದೆ, ಇನ್ಶೂರೆನ್ಸ್ ಕೂಡ ಇದೆ. ಮತ್ತು ಬರೀ 84,000 ಶೋರೂಮ್ ಹಿಸ್ಟ್ರಿ ಜೊತೆಗೆ ಗಾಡಿ ಕೊಡೋಣ ಸರ್. VXI ವೇರಿಯಂಟ್ ಅಲ್ವಾ ಸರ್? ಹೌದು ಸರ್. ಪೆಟ್ರೋಲ್ ವೇರಿಯಂಟು SX4 ಹುಡುಕ್ತಿರೋರಿಗೆ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ 2,10,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ಹೆಚ್ಚು ಕಡಿಮೆ ಮಾಡೋಣ. ಮತ್ತು ಗಾಡಿನಲ್ಲಿ ಒಂದು ಟ್ರೈಲ್ ಮಾಡಿಬಿಟ್ರೆ ಗಾಡಿ ಯಾರೂ ಬಿಡಲ್ಲ ಸರ್, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ವೆಹಿಕಲ್ ಸರ್ ಎರ್ಟಿಗಾ, ಅದು ಡೀಸೆಲ್ ವೇರಿಯಂಟು, ಡಿಮಾಂಡೆಡ್, ತುಂಬ ಎನ್ಕ್ವೈರಿ ಬರುತ್ತೆ ಸರ್. ಏನು ಡೀಟೇಲ್ ಹೇಳ್ಬಿಡಿ ಸರ್ ಇದರದ್ದು. ಸರ್ 2014 ಮಾಡೆಲ್ ಆಗಿದೆ, ಸಿಂಗಲ್ ಓನರ್ನಲ್ಲಿ ಇದೆ. 92,000 ಶೋರೂಮ್ ಹಿಸ್ಟ್ರಿ ಓದಿದೆ ಗಾಡಿ. 92,000 ಹೌದು, ಡೆಂಟು ಸ್ಕ್ರಾಚಸ್ ಏನಿಲ್ಲ. ಗಾಡಿ ನೀವು ನೋಡ್ಬೋದು, ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಇದೆ ಗಾಡಿ. ಮತ್ತೆ ಇಂಟೀರಿಯರ್ ಕೂಡ ತೋರಿಸ್ಬೋದು ನಿಮಗೆ. ರೂಫ್ AC ಸಮೇತ ಬರುತ್ತೆ. ಗಾಡಿ ನೋಡ್ಬೋದು, 2 7 ಸೀಟರ್ ಎರ್ಟಿಗಾ ಹುಡುಕ್ತಿರೋರಿಗೆ ಮೋರ್ ದನ್ 20 ಮೈಲೇಜ್ ಬರುತ್ತೆ. ಅಂಡ್ ಖಂಡಿತ ಲೆದರ್ ಪಲ್ಸರಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಗಾಡಿ 92,000 ಶೋರೂಮ್ ರೆಕಾರ್ಡು. ಪ್ರೈಸಿಂಗ್ ಏನು ಹೇಳ್ತೀರಾ? ವಿತ್ ABS ಎಲ್ಲ ಬರುತ್ತೆ ಖಂಡಿತ. ಆ್ಯಂಡ್ ಈ ಒಂದು ವಿತ್ ABS ಎಲ್ಲ ಬರುತ್ತೆ ಗಾಡೀಲಿ. ಆ್ಯಂಡ್ ಪ್ರೈಸು ಒಂದು ಚಾನ್ಸ್ ಪ್ರೈಸಲ್ಲಿ ಕೊಡಬೇಕು ಸರ್. 6,45,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 6,45,000. 45,000. ಒಂದು 45,000ರಿಂದ 50,000 ಡೌನ್ ಪೇಮೆಂಟ್ ಆಗ್ಬೋದಾ? ಇಲ್ಲ, 1 lakh ಡೌನ್ ಪೇಮೆಂಟ್ ಮಾಡಬೇಕು. ಯಾಕಂದ್ರೆ 14 ಮಾಡೆಲ್ ಅಲ್ಲ, ಲೋನ್ ಆಗುತ್ತೆ. ಅಟ್ಲೀಸ್ಟ್ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, XUV 500. 500 ನಿಮಗೆ W6 ಇದು 2017 ಮಾಡೆಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ನೋಡ್ಬೋದು ಸರ್, ತುಂಬ ಚೆನ್ನಾಗಿದೆ ಗಾಡಿ. ಟೈರ್ ಕೂಡ ಅಷ್ಟೇ, ನಿಮಗೆ 70 to 80% ಟೈರು ಇದೆ ಸರ್ ಗಾಡಿನಲ್ಲಿ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಓಡಿದೆ 1 lakh ಚಿಲ್ಲರೆ ಓಡಿದೆ ಸರ್. ಓಕೆ, ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಪ್ರೈಸಿಂಗ್ ಹೇಳಕ್ ಹೋದ್ರೆ ಬರೀ 7,50,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ. 7,50,000 ನೆಗೋಷಿಯೇಟ್ ಆಗುತ್ತೆ ಖಂಡಿತ.